ಗೀತಾ ಮಹಾತ್ಮೆ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಹೇ ಕೃಷ್ಣ, ಈ ರಾಜ್ಯದಲ್ಲಾಗಲಿ ಅದರಿಂದ ಬರುವ ಸುಖದಲ್ಲಾಗಲಿ ನನಗೆ ಅಪೇಕ್ಷೆ ಇಲ್ಲ. ಹೇ ಗೋವಿಂದ, ಈ ರಾಜ್ಯ ಭೋಗಗಳಿಂದ ಕೂಡಿದ ಜೀವಿತದಿಂದ ಏನು ಪ್ರಯೋಜನ? ಆದ್ದರಿಂದ ಈ ಯುದ್ಧದಲ್ಲಿ ವಿಜಯಿಯಾಗುವ ಆಸೆಯೂ ನನಗಿಲ್ಲ ಎಂದು ಅರ್ಜುನ ಭಗವದ್ಗೀತೆಯ 1ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ವೈರಾಗ್ಯದಿಂದ ಹೇಳಿದ ಮಾತಿದು. ವೈರಾಗ್ಯ ಇಂತಹ ಸಮಯದಲ್ಲೇ ಬರಬೇಕು, ಇಂತಹ ಸಮಯದಲ್ಲಿ ಬರಬಾರದು ಎಂಬ ನಿಯಮವಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕಾರಣಗಳಿಂದ ವೈರಾಗ್ಯ ಬರಬಹುದು. ಅವರ ಸುಪ್ತ ಸಂಸ್ಕಾರವನ್ನು ಹೊಡೆದು ಮೇಲೆಬ್ಬಿಸಲು ಯಾವುದೋ ಒಂದು ಕಿಡಿ ಸಾಕು. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿಯೂ ಆ ಕಿಡಿ ಒಂದೊಂದು ವಿಧವಾಗಿರುವುದು. ಸಾಧಾರಣವಾಗಿ ವೈರಾಗ್ಯ ಬರುವುದು ಈ ಪ್ರಪಂಚ ಕ್ಷಣಿಕ ಎಂದು ಅರಿವಾದಾಗ, ಮೃತ್ಯು, ಗೋಳು, ದುಃಖ ಮೊದಲಾದವುಗಳನ್ನು ಕಂಡಾಗ. ಸಾಮ್ರಾಟ ಅಶೋಕ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದ ಮೇಲೆ ಆ ಯುದ್ಧದಿಂದ ಗಾಯಗೊಂಡ ಮಡಿದ ಲಕ್ಷಾಂತರ ಜನರನ್ನು ನೋಡಿದಾಗ ವೈರಾಗ್ಯದಿಂದ ಇನ್ನು ಮೇಲೆ ಯುದ್ಧವನ್ನು ಮಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಮಾಡಿದನು. ಅರ್ಜುನನಿಗೆ ಈಗ ಅಂತಹುದೇ ಒಂದು ಸನ್ನಿವೇಶ ಎದುರಾಗಿದೆ. ಎದುರಿಗೆ ಇರುವವರನ್ನು, ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು ಕೊಲ್ಲಬೇಕಾದ ಸನ್ನಿವೇಶ. ಹಾಗೆ ಕೊಲ್ಲುವಾಗ ಅವನ ಕಡೆಯವರೂ ಬೇಕಾದಷ್ಟು ಮಂದಿ ಸಾಯುವುದು ಖಚಿತ. ಕೊನೆಗೆ ಕುರುಕ್ಷೇತ್ರದ ಬಯಲು ಹೆಣಗಳ ರಾಶಿಯಿಂದ ತುಂಬುವುದು. ದೇಶವೆಲ್ಲ ತಬ್ಬಲಿಯರ, ವಿಧವೆಯರ, ಮಕ್ಕಳನ್ನು ಕಳೆದುಕೊಂಡ ಹೆತ್ತವರ ಗೋಳಿನಿಂದ ತುಂಬಿ ತುಳುಕುವುದು. ಹೀಗಿರುವಾಗ ಯುದ್ಧವಾದ ಮೇಲೆ ಕುರುಕ್ಷೇತ್ರವು ಒಂದು ಸ್ಮಶಾನ ಭೂಮಿಯಾಗುವುದನ್ನು ಊಹಿಸಿಕೊಂಡರೆ ವೈರಾಗ್ಯ ಬರುವುದು ಸ್ವಾಭಾವಿಕ. ಅರ್ಜುನನಿಗೆ ಬಂದ ಈ ವೈರಾಗ್ಯವನ್ನು ಶ್ರೀಕೃಷ್ಣ ಶ್ಲೋಕಗಳ ಮೂಲಕವೇ ನಿವಾರಿಸಿದನು ಎಂದು ಭಾವಿಸಬೇಕಾಗಿಲ್ಲ. ಹಲವನ್ನು ಮಾತಿನ ಮೂಲಕ ನಿವಾರಣೆ ಮಾಡಿರಬಹುದು. ವ್ಯಾಸರು ನಂತರ ಅದನ್ನು ಬರೆಯುವಾಗ ಮಾನವರಿಗೆಲ್ಲ ಇದು ಚೆನ್ನಾಗಿ ಅರ್ಥವಾಗಲಿ ಎಂಬ ಕಾರಣಕ್ಕೆ 700 ಶ್ಲೋಕಗಳನ್ನೊಳಗೊಂಡ ಭಗವದ್ಗೀತೆಯನ್ನು ಬರೆದಿದ್ದಾರೆ. ವೈರಾಗ್ಯದಿಂದ ಪ್ರಕ್ಷುಬ್ಧವಾದ ಮನಸ್ಸಿನಲ್ಲಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವುದೇ ಭಗವದ್ಗೀತೆಯ ಉದ್ದೇಶ. ಹರಿ ಓಂ.